ಬಂಧುಗಳೇ, ದೇಶದ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಮಾಡಿತ್ತು. ಈ ಆದೇಶದ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿಯ ಡಿವೈಡರ್ ಎಲ್ಲಿದೆ ಅಲ್ಲಿಂದ ಒಂದು ಭಾಗದಲ್ಲಿ ಸುಮಾರು 40 ಮೀಟರ್ ವ್ಯಾಪ್ತಿಯಲ್ಲಿ ಮುಂದಿನ ದಿನಗಳಲ್ಲಿ ಮನೆ ಕಟ್ಟಲಿಕ್ಕೆ ಅವಕಾಶ ಇಲ್ಲ. ಅದರ ಜೊತೆಗೆ 75 ಮೀಟರ್ ವ್ಯಾಪ್ತಿಯಲ್ಲಿ ವಾಣಿಜ್ಯ ಕಟ್ಟಡಗಳಿಗೆ ಕಟ್ಟಲಿಕ್ಕೆ ಅವಕಾಶ ಇಲ್ಲ. ಅದರ ಜೊತೆಗೆ ನವೀಕರಣ ಈಗಾಗಲೇ ಕಟ್ಟಿದ್ರೆ ನವೀಕರಣ ಕೂಡ ಮಾಡಲಿಕ್ಕಿಲ್ಲ ಹೇಳುವ ಒಂದು ಆದೇಶವನ್ನು ಹೊರಡಿಸಿತ್ತು. ಈಗ ಈ ಆದೇಶವನ್ನು ಪಾಲನೆ ಮಾಡಲಿಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರವು ಎಲ್ಲ ಜಿಲ್ಲಾಡಳಿತಕ್ಕೆ ಕೂಡ ಸೂಚನೆ ನೀಡಿದೆ. ಈ ಸೂಚನೆಯನ್ನು ಈಗ ಉಡುಪಿ ಜಿಲ್ಲಾಡಳಿತ ಕೂಡ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ನೋಟಿಸ್ ರವಾನೆ ಮಾಡಿದೆ. ಮಂಗಳೂರು ಶೋಲಾಪುರ ರಾಷ್ಟ್ರೀಯ ಹೆದ್ದಾರಿ ರಸ್ತೆ 169ನಲ್ಲಿ ನಾವಿವತ್ತು ಕಾರ್ಕಳದಿಂದ ಬಜಗೋಳಿ ಕಾಮಗಾರಿ ಆಗ್ತಿದೆ. ಆ ರಸ್ತೆಯಲ್ಲಿ ನಾವು ಬಂದಿದ್ದೇವೆ. ಈಗ ಬಹಳಷ್ಟು ಮಂದಿಗೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಬಹಳಷ್ಟು ಅಗಲೀಕರಣ ಆದಾಗ ಸಂತಸ ಆಗಿತ್ತು. ಯಾಕಂದ್ರೆ ವಾಹನಗಳು ಸಲೀಸಾಗಿ ಸಂಚಾರ ಮಾಡಲಿಕ್ಕೆ ಬಹಳಷ್ಟು ಖುಷಿ ಆಗುತ್ತೆ. ಯಾಕಂದ್ರೆ ಅಗಲವಾದ ರಸ್ತೆ ಜೊತೆಗೆ ಡಿವೈಡರ್ ಹೀಗೆಲ್ಲ ಬಂದ್ಕೊಂಡು ಬಹಳಷ್ಟು ಸಂತಸ ತಂದಿತ್ತು. ಆದರೆ ಈಗ ಇನ್ನೊಂದು ಅಧಿಸೂಚನೆ ಹೊರಟಿದೆ. ಏನಂತಂದ್ರೆ ರಾಷ್ಟ್ರೀಯ ಹೆದ್ದಾರಿಯ ನಡುಭಾಗ ಇದೆ, ಅದರಿಂದ 40 ಮೀಟರ್ನಷ್ಟು ಮನೆ ಕಟ್ಟಲಿಕ್ಕಿಲ್ಲ, ಜೊತೆಗೆ 75 ಮೀಟರ್ನಷ್ಟು ವಾಣಿಜ್ಯ ಕಟ್ಟಡಗಳು ಕಟ್ಟಲಿಕ್ಕಿಲ್ಲ ಹೇಳುವ ಒಂದು ಆದೇಶ ಹೊರಬಿದ್ದಿದೆ. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಈ ಬಗ್ಗೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿದೆ. ಅದರಂತೆ ಜಿಲ್ಲಾಡಳಿತ ಕೂಡ ಸಂಬಂಧಪಟ್ಟ ಏನು ಇಲಾಖೆಗಳಿವೆ ಅದಕ್ಕೆ ಇದರ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಿ ಹೇಳುವ ಒಂದು ಆದೇಶವನ್ನು ಹೊರಡಿಸಿದೆ. ಇದಕ್ಕೆ ಪೂರಕವಾದ ಮಾಹಿತಿಗಳು ನಮ್ಮಲ್ಲಿ ಈಗ ಸಂಪೂರ್ಣ ದಾಖಲೆಗಳು ನಮ್ಮಲ್ಲಿವೆ. ನಾವು ನಿಮಗೆ ರಸ್ತೆ ಎಷ್ಟು ಅಗಲೀಕರಣ ಆಗುತ್ತೆ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಏನು ಸರ್ಕಾರಿ ಆದೇಶ ಇದೆ ಆ ಆದೇಶದ ಪಾಲನೆ ಹೇಗಾಗಬೇಕು ಹೇಳುವ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇವೆ ನಾವು. ತಾವು ಗಮನಿಸಬಹುದು, ಸುಮಾರು 75 ಮೀಟರ್ ವ್ಯಾಪ್ತಿಯೊಳಗೆ ಅಂದ್ರೆ ಎಲ್ಲಿವರೆಗೆ ಬರ್ತದೆ ಹೇಳುವ ಮಾಹಿತಿಯನ್ನು ತಮಗೆ ಕೊಡ್ತೇವೆ. ಈ ಇಷ್ಟು ವ್ಯಾಪ್ತಿಯಲ್ಲಿ ಭೂ ಬಳಕೆ ಬದಲಾವಣೆ, ಕಟ್ಟಡ ನಿರ್ಮಾಣ, ಅಭಿವೃದ್ಧಿ ಕಾಮಗಾರಿ ಅಥವಾ ಇತರೆ ನಿರ್ಮಾಣ ಚಟುವಟಿಕೆಗಳಿಗೆ ಅನುಮತಿ ನೀಡದಂತೆ ಕ್ರಮ ವಹಿಸುವುದು ಕಡ್ಡಾಯವಾಗಿರುತ್ತದೆ ಎಂದು ಜಿಲ್ಲಾಡಳಿತವು ತನ್ನ ಒಂದು ಏನು ಇಲಾಖೆಗಳಿಗೆ ಮಾಹಿತಿ ರವಾನೆ ಮಾಡಿದೆ ಅದರಲ್ಲಿ ತಿಳಿಸಿದೆ. ಈ ಹಿನ್ನೆಲೆಯಲ್ಲಿ ತಮ್ಮ ವ್ಯಾಪ್ತಿಯಲ್ಲಿನ ಗ್ರಾಮ ಪಂಚಾಯತ್ಗಳು, ಪಟ್ಟಣ ಪಂಚಾಯತ್ಗಳು, ಪುರಸಭೆಗಳು, ನಗರಸಭೆಗಳು ಹಾಗೂ ಇತರೆ ಅನುಮತಿ ನೀಡುವ ಪ್ರಾಧಿಕಾರಗಳು ನಿಗದಿತ ಸೆಟ್ ಬ್ಯಾಕ್ ಡಿಸ್ಟೆನ್ಸ್ ಅನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ನೋಡಿಕೊಳ್ಳಬೇಕು ಹಾಗೂ ಸದರಿ ಸುರಕ್ಷಿತ ವ್ಯಾಪ್ತಿಯೊಳಗೆ ಯಾವುದೇ ಕಟ್ಟಡ ನಿರ್ಮಾಣ ಪರವಾನಗಿ, ಅಭಿವೃದ್ಧಿ ಅನುಮತಿ, ಭೂ ಬಳಕೆ ಬದಲಾವಣೆ ಅಥವಾ ಎನ್ಒಸಿಗಳನ್ನು ನೀಡದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಯೋಜನಾ ನಿರ್ದೇಶಕರು, ಯೋಜನಾ ಅನುಷ್ಠಾನ ಘಟಕ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೊನ್ನವಾರ ಇವರು ಉಲ್ಲೇಖಿತ ಪತ್ರದಲ್ಲಿ ಜಿಲ್ಲಾಡಳಿತಕ್ಕೆ ಕೋರಿಕೊಂಡಿದ್ರು. ಅದರಂತೆ ಈಗ ಜಿಲ್ಲಾಡಳಿತ ಕೂಡ ಆಯುಕ್ತರು ನಗರಾಭಿವೃದ್ಧಿ ಪ್ರಾಧಿಕಾರ ಉಡುಪಿ, ಪೌರಾಯುಕ್ತರು ನಗರಸಭೆ ಉಡುಪಿ, ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕ್ ಪಂಚಾಯತ್ ಉಡುಪಿ, ಕಾಪು, ಕುಂದಾಪುರ, ಕಾರ್ಕಳ, ಹೆಬ್ರಿ, ಬೈಂದೂರು, ಬ್ರಹ್ಮಾವರ, ಮುಖ್ಯಾಧಿಕಾರಿ ಪುರಸಭೆ ಕಾಪು, ಕುಂದಾಪುರ, ಕಾರ್ಕಳ, ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯತ್ ಸಾಲಿಗ್ರಾಮ, ಬೈಂದೂರು, ಹೀಗೆ ಎಲ್ರಿಗೂ ಕೂಡ ನೋಟಿಸ್ ಮಾಡಿದೆ. ಈ ನೋಟಿಸ್ ಪ್ರಕಾರವೇ ಇನ್ನು ಎಲ್ಲ ಏನು ಅಲ್ಲಿ ಆಡಳಿತಗಳಿವೆ, ಸ್ಥಳೀಯ ಆಡಳಿತಗಳು ಅದು ಕ್ರಮ ವಹಿಸುವುದು ಅಗತ್ಯವಾಗಿದೆ. ನಾವೀಗ ಕಾರ್ಕಳ ಗೋಮಟಪೇಟೆ ರಸ್ತೆಯ ಗ್ಯಾಸ್ ಗೋದಾಮ್ ಬಳಿ ಇದ್ದೇವೆ. ಈಗ ತಾವು ಗಮನಿಸಬಹುದು, ನಾವು ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಮಧ್ಯಭಾಗದಿಂದ 75 ಮೀಟರ್ ಇಲ್ಲಿವರೆಗೆ ಬರುತ್ತದೆ. ಇಲ್ಲಿ ಈ 75 ಮೀಟರ್ವರೆಗೆ ವಾಣಿಜ್ಯ ಕಟ್ಟಡಗಳಿಗೆ ಅವಕಾಶ ಇಲ್ಲ. ಅದರ ಜೊತೆಗೆ 40 ಮೀಟರ್, ಇಲ್ಲಿ 75 ಅಂತಂದ್ರೆ ಸ್ವಲ್ಪ ಆ ಭಾಗಕ್ಕವರೆಗೆ ವಸತಿ ಕಟ್ಟಡ ಮಾಡಲಿಕ್ಕೆ 40 ಮೀಟರ್ ನಿಷೇಧ ಇದೆ. ಇದು ಮುಂದಿನ ದಿನಗಳಲ್ಲಿ ಅಂದ್ರೆ ಈ ಆದೇಶ ಜಿಲ್ಲಾಡಳಿತವು 16 ತಾರೀಕಿಗೆ ಅಂದ್ರೆ 2026ನೇ ಸಾಲಿನ ಜುಲೈ 16ನೇ ತಾರೀಕಿಗೆ
ಈ ಆದೇಶವನ್ನು ಹೊರಡಿಸಿದೆ. ಅದರ ನಂತರ ಈಗ ಜಿಲ್ಲಾ ಪಂಚಾಯತ್, ಉಡುಪಿ ಜಿಲ್ಲಾ ಪಂಚಾಯತ್ ಕೂಡ ಎಲ್ಲ ಪಂಚಾಯತ್ಗಳಿಗೆ ಈ ಮಾಹಿತಿ, ತಾಲೂಕು ಪಂಚಾಯತ್, ಕಾರ್ಕಳದ ತಾಲೂಕು ಪಂಚಾಯತ್ಗೆ ಮಾಹಿತಿ ರವಾನೆ ಮಾಡಿದೆ. ಅದರ ನಂತರ ಈಗ ಕಾರ್ಕಳ ತಾಲೂಕು ಪಂಚಾಯತ್ನ ಮೂಲಕ ಎಲ್ಲ ಗ್ರಾಮ ಪಂಚಾಯತ್ಗಳು ಕೂಡ ಇದರ ಮಾಹಿತಿ ರವಾನೆ ಆಗ್ತದೆ. ಈಗ ಮುಂದಿನ ದಿನಗಳಲ್ಲಿ ಇಷ್ಟು ಅಂದರೆ 75 ಮೀಟರ್ ವ್ಯಾಪ್ತಿಯಲ್ಲಿ ಕಟ್ಟಡ ಕಟ್ಟುವುದು ಜೊತೆಗೆ ಅದನ್ನು ನವೀಕರಣ ಮಾಡುವುದು ಕೂಡ ನಿಷೇಧ ಎಂದು ಆದೇಶ ಹೇಳಿದೆ. ಹಿತೇಶ್ ಹೇಳ್ರೆ, ಈಗ ತಮ್ಮ ಗಮನಕ್ಕೆ ಬಂದಿರ್ಬೋದು, ಯಾಕಂದ್ರೆ ತಾವು ಕಟ್ಟಡಗಳನ್ನು ಬಹಳಷ್ಟು ಕಟ್ತಾ ಇದ್ದೀರಿ. ಈಗ ರಾಷ್ಟ್ರೀಯ ಹೆದ್ದಾರಿಯ ಏನು ರಸ್ತೆಯ ಡಿವೈಡರ್ ಇದೆ ಅದರಿಂದ 75 ಮೀಟರ್ನಷ್ಟು ವಾಣಿಜ್ಯ ಕಟ್ಟಡಗಳನ್ನು ಕಟ್ಟಲಿಕ್ಕಿಲ್ಲ, ಜೊತೆಗೆ 40 ಮೀಟರ್ನಷ್ಟು ಮನೆಯನ್ನು ಕಟ್ಟಲಿಕ್ಕಿಲ್ಲ. ಇನ್ನೂ ಕೂಡ ವಾಣಿಜ್ಯ ಕಟ್ಟಡಗಳನ್ನು ಕಟ್ಟಿದ್ರೆ ನವೀಕರಣ ಮಾಡುವಾಗಿಲ್ಲ ಹೇಳುವ ಒಂದು ಆದೇಶ ಈಗ ಹೊರಟಿದೆ. ಈಗ ಈ ಬಗ್ಗೆ ತಮ್ಮ ಅಭಿಪ್ರಾಯಗಳೇನು? ನೋಡಿ, ಈಗ ಇದರಲ್ಲಿ ವೈಯಕ್ತಿಕವಾಗಿ ಮತ್ತು ದೇಶಕ್ಕೂ ಸಹ ಇದಕ್ಕೆ ನಷ್ಟ ಅಂತ ನಾನು ಹೇಳ್ತೇನೆ. ವೈಯಕ್ತಿಕವಾಗಿ ಹೇಗೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಮುಂಚಿನ ಮಾನದಂಡ 40 ಮೀಟರ್ ಇತ್ತು. ಆ ಮಾನದಂಡದಲ್ಲಿ ಅವ ಏನೋ ಒಂದು ಸ್ಟಾರ್ಟ್ಅಪ್ ಬಿಸ್ನೆಸ್ ಮಾಡ್ತಾನೆ, ಒಂದು ದೇಶಕ್ಕೆ ಅವನ್ನ ಏನಾದ್ರೂ ಒಂದು ಸಾಧಿಸಬೇಕಂತ ಅಂಬಳದಿಂದ ಒಂದು ಸೈಟ್ ತಗೊಳ್ತಾನೆ. ಈಗ 30-35 ಮೀಟರ್ ಇದೊಂದು ಸೈಟ್ ತಗೊಂಡ್ರೆ 30 ಸೆನ್ಸ್ ಆಗ್ತದೆ ಜಾಗ. ಆ 30 ಸೆನ್ಸ್ ಜಾಗ ಉಪಯೋಗಕ್ಕಿಲ್ಲ ಅಂತ ಹೇಳಿದ್ರೆ ಅವ ಏನ್ ಮಾಡ್ಬೇಕಾಗ್ತದೆ? ಅವೊಂದು ದೊಡ್ಡ ಹೊಡೆತ ಅದು. ಅವೊಂದು ಪ್ರಾಜೆಕ್ಟ್ ಪ್ಲಾನ್ ಮಾಡಿ ಒಂದು ಉದ್ಯಮ ಮಾಡ್ಬೇಕಂತ ಹೋದವರಿಗೆ ಈ ರೀತಿ ಒಮ್ಮೆಲೆ ಈ ರೀತಿ ಮಾಡೋದು ದೊಡ್ಡ ಹೊಡೆತ. ಮತ್ತು ದೇಶಕ್ಕೆ ಆಗೋ ನಷ್ಟ ಏನು? ಉದ್ಯಮಗಳು ಬೆಳೆದ್ರೆ ಒಂದು ಅಲ್ಲಿ ಏನಾದರೂ ನಗರಗಳು ಬೆಳೆದ್ರೆ ಮಾತ್ರ ಅಲ್ಲ ದೇಶಕ್ಕೆ ಸಹ ಆದಾಯ ಬರೋದು ಯಾವ ಮೂಲದಿಂದ. ಆದ್ರಿಂದ ನಾನು ಅದು ಬಿಟ್ಟು ನಮ್ಮ ಕನ್ಸ್ಟ್ರಕ್ಷನ್ ಉದ್ಯಮಕ್ಕೂ ದೊಡ್ಡ ಹೊಡೆತ. ಈಗ ಸಾಮಾನ್ಯವಾಗಿ ನೀವು ನೋಡ್ತಿದ್ದೀರಿ, ಈ ದೇಶದ GDP ಅಲ್ಲಿ ಅತಿ ದೊಡ್ಡ ಕೊಡುಗೆ ಇರೋದು ಕನ್ಸ್ಟ್ರಕ್ಷನ್ ಉದ್ಯಮಕ್ಕೆ. ಇದಕ್ಕೆ ನಂಬಿಕೊಂಡು ಹಲವಾರು ಉಪ ಉದ್ಯಮಗಳು ನಡೀತಾ ಇದ್ದಾವೆ. ಲೇಬರ್ ಸೆಕ್ಟರ್ ಸಹ ನೋಡಿದ್ರೆ ನೀವು ಅತಿ ಹೆಚ್ಚು ಜನರಿಗೆ ಕೆಲಸ ಕೊಡುವ ಉದ್ಯಮ ಅಂತ ಹೇಳಿ ಕನ್ಸ್ಟ್ರಕ್ಷನ್ ಉದ್ಯಮ. ಈಗಾಗಲೇ ಕರ್ನಾಟಕದ ಮಟ್ಟಿಗೆ ಹೇಳಿದರೆ ಇಲ್ಲಿ ನೈನ್ ಸಮಸ್ಯೆ ಉಂಟು, ಹೊಯ್ಗೆದು ಸಮಸ್ಯೆ ಉಂಟು, ಇಲ್ಲಿ ನಾವು ಯೂಸ್ ಮಾಡುವಂತ ಲ್ಯಾಟರೈಟ್ ಸ್ಟೋನ್ ಇದು ಸಮಸ್ಯೆ ಉಂಟು. ಇದರ ಹೊರತಾಗಿ ಮೊನ್ನೆ ಈ ಇರಾನ್ ಅಮೆರಿಕದ ಯುದ್ಧ ಶುರುವಾದ ಮೇಲೆ ಎಲ್ಲ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ 35% ಇಂದ 45% ಹೆಚ್ಚಾಗಿದೆ. ಟೈಲ್ಸ್ ಇರ್ಬೋದು, ಎಲೆಕ್ಟ್ರಿಕ್ ಐಟಮ್ ಇರ್ಬೋದು, ಪ್ಲಂಬಿಂಗ್ ಐಟಮ್ ಇರ್ಬೋದು. ಈ ಒಟ್ಟಾರೆ ಇದನ್ನು ಅವಲೋಕನ ಮಾಡುವಾಗ ಇದು ದೊಡ್ಡ ದುರಂತ ಅಂತ ನಾನು ಹೇಳ್ತೇನೆ. ಯಾವುದೇ ಒಂದು ಯೋಜನೆಗೆ ಸಾಧಕ ಬಾಧಕ ಇರ್ಬೋದು. ಇದರಲ್ಲಿ ನೀವು ಇನ್ನೂ ಒಬ್ಬನ ಹತ್ರ ಕೇಳಿದ್ರೆ ಹೇಳ್ಬೋದು, ಆ 75 ಮೀಟರ್ ಹಿಂದ್ಗಡೆ ಇದ್ದ ಜಾಗದ ಅವನಿಗೆ ಲಾಭ ಆಗ್ಬೋದು. ಅಂದ್ರೆ ಒಂದು ಯೋಜನೆ ಬರುವಾಗ ಅದರ ಸಾಧಕ ಬಾಧಕ ಎರಡು ನಾವು ನೋಡುದಾದ್ರೆ, ಆದ್ರೆ ಟೋಟಲ್ ಆಗಿ ಸಾಮಾಜಿಕವಾಗಿ ನಾವು ಇದನ್ನು ಇದು ಮಾಡುವಾಗ ಇದು ದೊಡ್ಡ ಹೊಡೆತ. ಹೆದ್ದಾರಿಗಳಿಂದ ರಸ್ತೆ ಅಪಘಾತ ನಿಯಂತ್ರಿಸುವ ಸಲುವಾಗಿ ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಗದಂತೆ ಕ್ರಮ ಕೈಗೊಳ್ಳಲಿ ಸರ್ವೋಚ್ಚ ನ್ಯಾಯಾಲಯ ಈ ಆದೇಶ ನೀಡಲಾಗಿದೆ ಹೇಳುವ ಒಂದು ಮಾಹಿತಿಯನ್ನು ಕೂಡ ಉಡುಪಿ ಜಿಲ್ಲಾ ಪಂಚಾಯತ್ ಹೇಳಿದೆ. ಅದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಯ ಜೊತೆಗೆ ರಾಜ್ಯ ಹೆದ್ದಾರಿಗೆ ಸಹ ಈ ಎಲ್ಲ ಕಾನೂನುಗಳ ಅನ್ವಯ ಆಗ್ತದೆ ಹೇಳುವ ಮಾಹಿತಿಯನ್ನು ಕೂಡ ಉಡುಪಿ ಜಿಲ್ಲಾ ಪಂಚಾಯತ್ ಹೇಳಿದೆ. ಜೊತೆಗೆ ಜಿಲ್ಲಾ ಮುಖ್ಯ ರಸ್ತೆಗೆ 25 ಮೀಟರ್ನಿಂದ 50 ಮೀಟರ್, ಇತರ ಜಿಲ್ಲಾ ರಸ್ತೆಗೆ 12.50 ಮೀಟರ್ನಿಂದ 17.50 ಮೀಟರ್ ಹಾಗೂ ಗ್ರಾಮೀಣ ರಸ್ತೆಗೆ 12.50 ಮೀಟರ್ನಿಂದ 15 ಮೀಟರ್ ಅಂತರ ಕಾಪಾಡಬೇಕಿದ್ದು, ಇದರ ಜೊತೆಗೆ ಸಿಟಿ ಮುನ್ಸಿಪಾಲಿಟಿ ಪ್ರದೇಶದ 15 ಕಿಲೋಮೀಟರ್ ಒಳಗಿನ ಪ್ರದೇಶಕ್ಕೆ ಭೂಗಡಿಯಿಂದ 6 ಮೀಟರ್ ಮತ್ತು 15 ಕಿಲೋಮೀಟರ್ ಹೊರಗಿನ ಪ್ರದೇಶದಲ್ಲಿ ಭೂಗಡಿಯಿಂದ 12 ಮೀಟರ್ ಅಂತರ ಸೆಟ್ ಬ್ಯಾಕ್ ಕಾಯ್ದುಕೊಳ್ಳುವ ಆದೇಶವಿದ್ದು, ಇಂತಹ ಸಂದರ್ಭಗಳಲ್ಲಿ ಸಂಬಂಧಿಸಿದ ರಸ್ತೆ ಪ್ರಾಧಿಕಾರದ ಅನುಮತಿ ಹಾಗೂ ನಿರಾಕ್ಷೇಪಣಾ ಪತ್ರವಿಲ್ಲದೆ ಯಾವುದೇ ಪರವಾನಗಿ ನೀಡುವಂತಿಲ್ಲ. ಮಾತ್ರವಲ್ಲದೆ ಕಟ್ಟಡ ನಿರ್ಮಾಣ ಸಂದರ್ಭದಲ್ಲಿ ಅಂತರ ಕಾಯ್ದುಕೊಂಡಿರುವುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು ಹೇಳುವ ಮಾಹಿತಿಯನ್ನು ಜಿಲ್ಲಾ ಪಂಚಾಯತ್ ಹೇಳಿದೆ. ಅದರ ಜೊತೆಗೆ ರಸ್ತೆ ಬದಿಗಳಲ್ಲಿ ಬಹಳಷ್ಟು ಕಟೌಟ್ಗಳನ್ನು ಅಳವಡಿಸಲಾಗಿದೆ, ಜಾಹೀರಾತು ಫಲಕಗಳನ್ನು ಅಳವಡಿಸಲಾಗಿದೆ. ಇದರಿಂದ ವಾಹನ ಚಾಲನೆಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಅದನ್ನು ಅಳವಡಿಸುವಂತಿಲ್ಲ, ಅದನ್ನು ತೆರವು ಮಾಡಬೇಕು ಹೇಳುವ ಮಾಹಿತಿಯನ್ನು ಕೂಡ ಜಿಲ್ಲಾ ಪಂಚಾಯತ್ ತಿಳಿಸಿದೆ.
ಅವರು ನೀಡಿದ ನೋಟಿಸ್ನಲ್ಲಿ ಇರುವ ಮಾಹಿತಿ ಪ್ರಕಾರ ಯಾವ್ಯಾವ ರಾಷ್ಟ್ರೀಯ ಹೆದ್ದಾರಿಗಳಿವೆ ಅದರ ಎರಡು ಭಾಗಗಳಲ್ಲಿ ಕೂಡ ಸುಮಾರು 40 ಮೀಟರ್ನಷ್ಟು ಮನೆ ಕಟ್ಟಲಿಕ್ಕೆ ನಿಷೇಧ ಇದೆ. ಅದರ ಜೊತೆಗೆ 75 ಮೀಟರ್ನಷ್ಟು ವಾಣಿಜ್ಯ ಕಟ್ಟಡ ಕಟ್ಟಲಿಕ್ಕೆ ನಿಷೇಧ ಇದೆ. ಈಗ ಈ ಮಾಹಿತಿಗಳನ್ನು ಅವಲೋಕನ ಮಾಡಲಿಕ್ಕಾಗಿ ನಾವಿವತ್ತು ಕಾರ್ಕಳದಿಂದ ಮಾಳ ಹೋಗುವ ರಸ್ತೆಯ ಬಜಗೋಳಿಯಲ್ಲಿ ನಾವಿವತ್ತು ಬಂದಿದ್ದೇವೆ. ಈಗ ಅಂದ್ರೆ ಈಗ ತಾವು ಗಮನಿಸಬಹುದು, ಈಗ ಈ ಬಹಳಷ್ಟು ಅಗಲೀಕರಣವಾದ ರಸ್ತೆ ಇದೆ. ಈಗ ಈ ರಸ್ತೆ ಅಗಲೀಕರಣ ಆಗಿ ಚತುಷ್ಪಥ ಆದಾಗ ಬಹಳಷ್ಟು ಮಂದಿ ಖುಷಿ ಪಟ್ಟಿದ್ರು. ರಸ್ತೆಯ ಎರಡೂ ಭಾಗದಲ್ಲಿರುವ ಯಾರಿಗೆಲ್ಲ ಜಾಗ ಇದೆ ಅವರೆಲ್ಲರೂ ಕೂಡ ಖುಷಿ ಪಟ್ಟಿದ್ರು. ಯಾಕಂದ್ರೆ ನಮಗೊಂದು ರಸ್ತೆಯ ಬದಿಯಲ್ಲಿ ನಮ್ಮ ಜಾಗಕ್ಕೆ ಬಹಳಷ್ಟು ಬೆಲೆ ಬರ್ತದೆ ಹೇಳುವ ಒಂದು ಖುಷಿಯಲ್ಲಿದ್ರು. ಈಗ ಅವರ ಖುಷಿಗೆ ಒಂದು ರೀತಿಯ ತಣ್ಣೀರು ಎರಚಿದಂತೆ ಆಗಿದೆ. ಯಾಕಂದ್ರೆ ಈಗ ಈ ಒಂದು ಭಾಗದಲ್ಲಿರುವ ಸುಮಾರು 75 ಮೀಟರ್ನಷ್ಟು ತಾವೇ ಅಳತೆ ಮಾಡಬಹುದು. ಈಗ ತಮಗಾಗಿ ನಾವು ಅಳತೆ ಮಾಡುವ ಒಂದು ವಿಡಿಯೋವನ್ನು ಕೂಡ ತೋರಿಸಿದ್ದೇವೆ. ಸುಮಾರು 75 ಮೀಟರ್ನಷ್ಟು ಎಷ್ಟು ದೂರ ಬರ್ತದೆ ಹೇಳುವ ಮಾಹಿತಿ ತಮಗೂ ಗೊತ್ತಾಗಬಹುದು. ಈ 75 ಮೀಟರ್ ವ್ಯಾಪ್ತಿಯಲ್ಲಿ ಮುಂದಿನ ದಿನಗಳಲ್ಲಿ ಅಂದ್ರೆ ವಾಣಿಜ್ಯ ಕಟ್ಟಡ ಕಟ್ಟಲಿಕ್ಕೆ ಅವಕಾಶಗಳಿಲ್ಲ. ಅದರ ಜೊತೆಗೆ 40 ಮೀಟರ್ ಅಷ್ಟು ವ್ಯಾಪ್ತಿಯಲ್ಲಿ ಮನೆ ಕಟ್ಟಲಿಕ್ಕೆ ಅವಕಾಶ ಇಲ್ಲ.